ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಇರಾನ್ ಮತ್ತು ಅಮೆರಿಕ ಸಂಘರ್ಷ, ಹೊರ್ಮುಜ್ ಸ್ಟ್ರೈಟ್ ಬ್ಲಾಕೇಡು, ಇದರ ನಡುವೆ ಭಾರತೀಯ ಹಡಗುಗಳನ್ನ ತಡೆದಿರುವ ಸುದ್ದಿಗಳು ಬರ್ತಾ ಇತ್ತು. ಆಗಾಗ ಸಣ್ಣ ಪುಟ್ಟ ದಾಳಿ, ಹಾನಿಯಾಗಿರುವಂತಹ ಸುದ್ದಿಗಳು ಬರ್ತಿತ್ತು. ಆದ್ರೆ ತೀವ್ರತರವಾದಂತಹ ದಾಳಿ ಅನುಭವಿಸಿದ ಸುದ್ದಿಗಳು ಬಂದಿರಲಿಲ್ಲ ಭಾರತೀಯ ಹಡಗುಗಳ ವಿಚಾರವಾಗಿ. ತಡೆದಿದ್ರು, ಅದಂತೂ ನಿಜ. ಸರಬರಾಜಿನಲ್ಲಿ ತುಂಬಾ ದೊಡ್ಡ ವ್ಯತ್ಯಯ ಆಗಿದೆ, ಅದೆಲ್ಲ ಆಗಿದೆ. ಬಟ್ ಹಡಗಿನ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆದು ಆ ಹಡಗು ಮುಳುಗಿ ಹೋಗುವಂತಹ ಸನ್ನಿವೇಶಗಳು ಬಂದಿರಲಿಲ್ಲ. ಬಟ್ ಈಗ ನಡೆದೇ ಬಿಡ್ತು. ನಿನ್ನೆ ಭಾರತದ ಒಂದು ಹಡಗು, ಗುಜರಾತ್ ಮೂಲದ ಹಡಗನ್ನ ಡ್ರೋನ್ಗಳ ಮೂಲಕ ದಾಳಿಯಲ್ಲಿ ಅಟ್ಯಾಕ್ ಮಾಡಲಾಯಿತು. ಅದಕ್ಕೆ ಬೆಂಕಿ ಬಿತ್ತು, ಮುಳುಗಿ ಹೋಯಿತು. ದೊಡ್ಡ ಹಡಗು, ಸರಕು ಸಾಗಿಸ್ತಾ ಇದ್ದಂತಹ ದೊಡ್ಡ ಹಡಗು ಮುಳುಗೇ ಹೋಯಿತು. ಸೊ ಯಾವ್ದಿದು ಹಡಗು, ಏನ್ ನಡೀತು ಎಕ್ಸಾಕ್ಟ್ ಆಗಿ, ಮತ್ತು ಒಂದು ವಾರದ ಹಿಂದೆ ಇನ್ನೊಂದು ಹಡಗು, ಭಾರತದ ಹಡಗಿನ ಮೇಲೂ ಸಹ ದಾಳಿಯಾಗಿತ್ತು. ಅದರ ವಿವರಗಳನ್ನು ಸಹ ಕೊಡ್ತೀನಿ. ಪ್ಲಸ್ ಇದು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಭಾರತದ ಕಡೆಯಿಂದ ಹೊರಡಿಸಿದೆ ಇರಾನ್ ಕುರಿತಾಗಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಆಕ್ಚುಲ್ ಆಗಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಭಾರತದಲ್ಲಿದ್ದಾರೆ. ಬ್ರಿಕ್ಸ್ ನ ಸೆಕ್ರೆಟರೀಸ್ ಮೀಟಿಂಗು ಏನೋ ನಡೀತಾ ಇದೆ, ಅದರ ಭಾಗವಾಗಿ ಇಲ್ಲಿ ಬಂದಿದ್ದಾರೆ. ಅವರು ಇಲ್ಲಿ ಇರಬೇಕಾದ್ರೆ ಭಾರತದ ಧ್ವಜದೊಂದಿಗೆ ಓಡಾಟ ನಡೆಸ್ತಾ ಇದ್ದಂತಹ, ಅದು ಸೂಡಾನ್ನಿಂದ ಶಾರ್ಜಾಗೆ ಹೋಗ್ತಿದ್ದಂತಹ ಗುಜರಾತ್ ನಲ್ಲಿ ರಿಜಿಸ್ಟರ್ ಆಗಿರುವ ಕಂಪನಿಗೆ ಸಂಬಂಧಪಟ್ಟಂತಹ ಹಡಗು, ದೊಡ್ಡ ಹಡಗು, ತೈಲ ಸಾಗಿಸ್ತಿರ್ಲಿಲ್ಲ, ಬಟ್ ಬೇರೆ ವಸ್ತುಗಳನ್ನ ಸಾಗಿಸ್ತಾ ಇತ್ತು, ಲೈಫ್ ಸ್ಟಾಕ್ಗಳನ್ನ ಸಾಗಿಸ್ತಾ ಇತ್ತು. ಆ ಹಡಗಿನ ಮೇಲೆ ಡ್ರೋನ್ ದಾಳಿ ಆಗಿದೆ. ಎಲ್ಲಿ? ಒಮಾನ್ನ ಕೋಸ್ಟಲ್ ಆಗಿದೆ, ಒಮಾನ್ ಬಳಿ ಸಮುದ್ರದಲ್ಲಿ ಆಗಿದೆ. ಅದನ್ನ ಇರಾನೇ ಮಾಡಿರೋದು ಅಂತ ಒಮಾನ್ ಹೇಳ್ತಾ ಇದೆ. ಆ ದಾಳಿಯಲ್ಲಿ ಆ ಹಡಗಿಗೆ ದೊಡ್ಡ ಪ್ರಮಾಣದ ಹಾನಿ ಆಯಿತು. ಹಾನಿ ಮಾತ್ರ ಅಲ್ಲ, ಬೆಂಕಿ ತಗುಲ್ಕೊಳ್ತು. ಬೆಂಕಿ ಬಿದ್ದ ತಕ್ಷಣ ದೊಡ್ಡ ಹಡಗಿನಲ್ಲಿ ಸಣ್ಣ ಸಣ್ಣ ಬೋಟುಗಳನ್ನ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತಾರೆ, ಜಿಗಿಯೋದಕ್ಕೆ ಅಂತ. ಆ ಬೋಟುಗಳ ಮೂಲಕ ಆ ಹಡಗಿನಲ್ಲಿದ್ದಂತಹ 14 ಭಾರತೀಯ ಸಿಬ್ಬಂದಿ ಸಮುದ್ರದಕ್ಕೆ ಸಣ್ಣ ಹಡಗನ್ನು ಬಳಸ್ಕೊಂಡು ಪಕ್ಕಕ್ಕೆ ಹೋದ್ರು. ಅವರನ್ನ ಒಮಾನ್ ಸಮುದ್ರ ತೀರದಲ್ಲಿ ಅವರ ಕೋಸ್ಟ್ ಗಾರ್ಡ್ಗಳು ರಕ್ಷಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಾಣಹಾನಿಯಾಗಿಲ್ಲ. ಬಟ್ ಸ್ವಲ್ಪ ಹೊತ್ತಿನಲ್ಲೇ ಆ ಹಡಗು ಬೆಂಕಿಗೆ ಆಹುತಿಯಾಗಿ ಸಮುದ್ರದಲ್ಲಿ ಮುಳುಗೋಯ್ತು, ಕಂಪ್ಲೀಟ್ ಆಗಿ ಮುಳುಗೋಯ್ತು. ಸೊ ಯಾವ್ದದು ಹಡಗು ಅಂದ್ರೆ, ಹಾಜಿ ಅಲಿ ಅನ್ನುವಂತಹ ಹೆಸರಿನ ದೊಡ್ಡ ಹಡಗು, ಸರಕು ಸಾಗಣೆ ಮಾಡುವಂತಹ ಹಡಗು. ಅದು ಗುಜರಾತ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಂಪನಿದು. ಅದರ ಓನರ್ ಬಂದು ಸುಲ್ತಾನ್ ಅಹಮದ್ ಅನ್ನುವಂಥವ್ರು. ಅವರಿಗೆ ಸಂಬಂಧಪಟ್ಟಂತಹ ಹಡಗು. ಅದು ಆಕ್ಚುಲಿ ಸೊಮಾಲಿಯಾದಿಂದ ಶಾರ್ಜಾಗೆ ಒಮಾನ್ ಮೂಲಕ ಹೋಗ್ತಿತ್ತು. ಯಾವಾಗ ಇರಾನ್ ಜಲಗಡಿಗೆ ಹತ್ರ ಬಂತು, ಅದರ ಮೇಲೆ ಡ್ರೋನ್ಗಳು ಬಂದು ಬಿದ್ದಿದ್ದಾವೆ. ಈಗ ಇರಾನ್ ಹೇಳ್ತಾ ಇದೆ ಆ ದಾಳಿಯನ್ನ ನಾವು ಮಾಡಿಲ್ಲ ಅಂತ. ಬಟ್ ಒಮಾನ್ ಹೇಳ್ತಾ ಇದೆ ಆ ಡ್ರೋನ್ ಎಲ್ಲ ಇರಾನ್ದೇನೆ, ಅನುಮಾನನೇ ಬೇಡ, ಇರಾನೇ ನಡೆಸಿರೋದು ಈ ದಾಳಿಯನ್ನ ಅಂತ. ಅಲ್ಲಿಗೆ ಇರಾನ್ ಮಾಡಿರೋದು ಪಕ್ಕ ಆಯ್ತು. ಅದರ ಬಗ್ಗೆ ಭಾರತ ಇರಾನ್ ಈ ದಾಳಿಯ ವಿರುದ್ಧ ತನ್ನ ಏನು ಅಸಮಾಧಾನ ಇದೆ ಅದನ್ನ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದೆ. ಇರಾನ್ ಇದನ್ನ ರಾಜದೂತರನ್ನ ಕರೆದು ಅವ್ರಿಗೇನು ಹೇಳ್ಬೇಕು ಅದನ್ನ ಹೇಳ್ಕೊಂಡಿದೆ, ಅಸಮಾಧಾನ ವ್ಯಕ್ತಪಡಿಸಿದೆ. ಅದು ನಾರ್ಮಲ್, ಆ ಪ್ರೋಸೆಸ್ ಏನಿದೆ ಅದನ್ನು ಮಾಡಿದೆ. ಈಗ ಈ ಹಡಗಿದೆಯಲ್ಲ, ಈ ಹಡಗು ಭಾರತದ ಧ್ವಜ ಹೊಂದಿದ್ರೂ ಸಹ ಈ ರೀತಿ ದಾಳಿಗೆ ಒಳಗಾಗಿದೆ ಅಂದ್ರೆ, ಇರಾನ್ ಕಡೆಯಿಂದ ಆದಂತಹ ಕಣ್ತಪ್ಪಿನಿಂದ ಆದಂತಹ ದಾಳಿನ ಅಥವಾ ಉದ್ದೇಶಪೂರ್ವಕವಾಗಿ ಆಗಿರೋದಾ ಅನ್ನುವ ಪ್ರಶ್ನೆಗಳು ದೊಡ್ಡ ಮಟ್ಟದಲ್ಲಿ ಬರ್ತವೆ. ಯಾಕೆಂದ್ರೆ ಇಲ್ಲಿಯವರೆಗೆ ಭಾರತದ ಹಡಗುಗಳನ್ನ ತಡೆದಿದ್ದಾರೆ. ನಾವು ಬಿಡೋದಿಲ್ಲ, ಬೇಕಾದ್ರೆ ಅಮೆರಿಕನ್ ಆಗಿ ಬೈರಿ ನೀವು, ಹಾಗೆ ಹೇಳಿ, ಅಮೆರಿಕ ಇಸ್ರೇಲ್ ಕಾರಣಕ್ಕೆ ನೀವೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರಿ, ನಿಮ್ಗೆ ಬಿಡೋದಿಲ್ಲ ನಾವು ಅಂತ ಹೇಳಿ ತಡೆದಿದ್ದಾರೆ ಹೊರತು ದಾಳಿ ನಡೆಸಿರ್ಲಿಲ್ಲ. ಅದು ಇರಾನ್ನ ವಿದೇಶಾಂಗ ಸಚಿವ ಭಾರತದಲ್ಲಿ ಇರಬೇಕಾದ್ರೆ ಈ ರೀತಿ ದಾಳಿ, ಭಾರತದ ಧ್ವಜ ಹೊಂದಿರುವ, ಭಾರತದಲ್ಲಿ ರಿಜಿಸ್ಟರ್ ಆಗಿರುವ ಒಂದು ದೊಡ್ಡ ಹಡಗಿನ ಮೇಲೆ ಇಲ್ಲಿಯವರೆಗೆ ಆಗಿರ್ಲಿಲ್ಲ. ಸೊ ಈಗ ಅನುಮಾನಗಳು ಬರೋದು ಇರಾನ್ ಉದ್ದೇಶಪೂರ್ವಕವಾಗಿ ಮಾಡ್ತಾ, ಕಣ್ತಪ್ಪಿನಿಂದ ಮಾಡ್ತಾ ಅನ್ನುವಂತಹ ವಿಚಾರಗಳು ಅಲ್ಲಿ ಬರ್ತವೆ. ಆದರೆ ಇದು ಒಂದೇ ಅಲ್ಲ, ಒಂದು ವಾರದ ಹಿಂದೆ ಇಂತಹದೇ ಇನ್ನೊಂದು ಘಟನೆ ನಡೆದಿತ್ತು. ಇನ್ನೊಂದು ಭಾರತದ ಹಡಗು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು. ಆ ಹಡಗಿನ ಹೆಸರು ಅಲ್ ಫೌಜಿ ಸುಲೈಮಾನಿ ಅನ್ನುವಂತಹ ಒಂದು ಹಡಗು. ಅದು ಸಹ ಕಳೆದ ಒಂದು ವಾರದ ಹಿಂದೆ ಅಟ್ಯಾಕ್ ಆಗಿತ್ತು. ಸೊ ಒಂದು ವಾರದ ಅಂತರದಲ್ಲಿ ಎರಡೆರಡು ಭಾರತೀಯ ಹಡಗುಗಳು, ಒಂದು ತೀವ್ರ ಹಾನಿಗೆ ಒಳಗಾಗುತ್ತೆ, ಇನ್ನೊಂದು ಮುಳುಗೆ ಹೋಗುತ್ತೆ. ಅಷ್ಟು ದೊಡ್ಡ ಹಡಗು ಮುಳುಗಿ ಹೋಗುತ್ತೆ. ಏನೋ ಅವರು ರಕ್ಷಣೆ ಆಯ್ತು, ಸರಿ, 14 ಜನ ಸಿಬ್ಬಂದಿಯ ರಕ್ಷಣೆ ಆಗಿದೆ. ಬಟ್ ಇರಾನ್ನ ಈ ಒಂದು
ಹೊಸ ಬೆಳವಣಿಗೆ ಇದೆಯಲ್ಲ ಭಾರತದ ಕುರಿತಾಗಿ, ಇದು ತುಂಬಾ ಆಘಾತಕಾರಿ. ಯಾಕೆಂದ್ರೆ ಭಾರತ ಮತ್ತು ಇರಾನ್ ನಡುವೆ ವ್ಯಾಪಾರ ಒಪ್ಪಂದ ಅಥವಾ ವ್ಯಾಪಾರ ಸಂಬಂಧಗಳು ಇವತ್ತು ನಿನ್ನೆದಲ್ಲ, ಅಥವಾ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದಲ್ಲ, ಶತಮಾನಗಳಿಂದ ನಡೀತಾ ಇರೋದು. ರಾಜರ ಕಾಲದಿಂದಲೂ ಇದೆ ನಮಗೂ ವ್ಯಾಪಾರಗಳು. ಯಾವತ್ತೂ ಸಹ ಇರಾನ್ ನಮಗೆ ಯಾವತ್ತು ದೊಡ್ಡ ತೊಂದರೆಯನ್ನು ಕೊಟ್ಟಿದ್ದೇ ಇಲ್ಲ. ಈಗ ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿ ಕೊಟ್ಟಿದೆ ಅನ್ನೋದಾದ್ರೆ ಭಾರತ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕತೆ ವಿಫಲ ಆಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಆಗಿರುತ್ತೆ. ತುಂಬಾ ಡೇಂಜರಸ್ ಅದು ನಿಜವಾಗ್ಲೂ ಆಗಿದ್ರೆ. ಯಾಕೆಂದ್ರೆ ಏನು ನೀವು ಇವಾಗ ಅಮೆರಿಕದ ಒತ್ತಡಕ್ಕೆ ಮಣಿದು ಇರಾನ್ ನಿಂದ ತೈಲ ಖರೀದಿ ಮಾಡ್ತಾ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಹೋದ ಮೇಲೆ, ಅಧಿಕಾರದಿಂದ ಕೆಳಗಿಳಿದ ಮೇಲೆ, ಅಲ್ಲಿ ಸರ್ಕಾರ ಬದಲಾದ ಮೇಲೆ ಸಿಕ್ಕಾಪಟ್ಟೆ ಬದಲಾವಣೆ ಆಗುತ್ತೆ. ಟ್ರಂಪ್ ತರ ಬೆದರಿಕೆ ಹಾಕೊಂಡಿರೋದಕ್ಕೆ ಎಲ್ಲಾ ಪ್ರೆಸಿಡೆಂಟ್ಗಳು ಮುಂದಾಗೋದಿಲ್ಲ. ಅಮೆರಿಕದವರು ಒಂದು ಲೆವೆಲ್ಗೆ ಮಾತ್ರ ಅವರು ಹೋಗ್ತಾರೆ. ಬಟ್ ಟ್ರಂಪ್ ತಿಕ್ಲ, ಏನು ಬೇಕಾದ್ರೂ ಮಾಡ್ತೀನಿ ಅನ್ನುವಂತಹ ತಿಕ್ಕಲುತನ ಹೊಂದಿರುವ ವ್ಯಕ್ತಿ, ಮತ್ತು ಮೋದಿ ಅಂತಹ ಈಸಿ ಟಾರ್ಗೆಟ್ ಸಿಕ್ಕದ ಮೇಲೆ, ಎಪ್ಸ್ಟೀನ್ ಫೈಲ್ಸ್ ಅನ್ನುವಂತಹ ಒಂದು ಬೆದರಿಕೆ ಇದ್ದ ಮೇಲೆ, ಅದಾನಿ ಮೇಲೆ ಅರೆಸ್ಟ್ ವಾರೆಂಟ್ ಅನ್ನುವಂತಹ ಬೆದರಿಕೆ ಇದ್ದ ಮೇಲೆ ಮೋದಿನ ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಮೋದಿನ ಆಟ ಆಡಿಸ್ಬೋದು ಅಂದ್ರೆ ಭಾರತನ ಆಟ ಆಡಿಸ್ಬೋದು ಅಂತ ಟ್ರಂಪ್ ಮಾಡ್ತಿರೋದು ಇದೆಲ್ಲ. ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂದ್ರೆ ಮಾಡಬಾರ್ದು, ಮಾಡಲ್ಲ, ನಿಲ್ಲಿಸ್ಬಿಡೋದು. ಇರಾನ್ ಇಂದ ತೈಲ ಖರೀದಿ ಮಾಡಬೇಡಿ ಅಂದ್ರೆ ಮಾಡಲ್ಲ, ಮಾಡ್ತೀವಿ, ನಿಲ್ಲಿಸ್ಬಿಡೋದು. ಆಪರೇಷನ್ ಸಿಂಧೂರ ಯುದ್ಧ ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ಬಿಡೋದು. ಈ ರೀತಿ ಟ್ರಂಪ್ ಹೇಳದಂಗೆ ಬೇರೆ ಅಮೆರಿಕ ಅಧ್ಯಕ್ಷರು ಅಷ್ಟು ಸುಲಭಕ್ಕೆ ಭಾರತಕ್ಕೆ ಹೇಳೋದಿಲ್ಲ. ಮೋದಿನು ಇನ್ನೇನು ಸುಮಾರು ವರ್ಷ ಏನು ಉಳ್ಕೊಳ್ಳೋದಿಲ್ಲ. ಆಯ್ತು, 76 ವರ್ಷ ವಯಸ್ಸಾಯ್ತು. ಆದ್ರೆ ಇರಾನ್ ಮತ್ತು ಭಾರತ ಸಂಬಂಧಗಳು ಇನ್ನೂ 106 ವರ್ಷಗಳು ನಡೆಯುವಂತದ್ದು, ಇನ್ನೂ ಸುಮಾರು ಶತಮಾನಗಳು ನಡೆಯುವಂಥದ್ದು. ಸೊ ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಇದು ಇರಾನ್ ಕಡೆಯಿಂದ ಆಗಿರುವ ಉದ್ದೇಶಪೂರ್ವಕವಾದಂತಹ ಬದಲಾವಣೆನಾ? ಆ ರೀತಿ ಆಗಿದ್ರೆ ನಾವು ಆತಂಕ ಪಡಬೇಕಾಗುತ್ತೆ. ಅಥವಾ ಅದು ಕಣ್ತಪ್ಪಿನಿಂದನೋ, ಅಥವಾ ಕ್ರಾಸ್ ಫೈರ್ ಅಲ್ಲಿ ಸಿಗಾಕೊಳ್ತು, ಬೈ ಮಿಸ್ಟೇಕ್ ಹೊಡೆದು ಬಿಟ್ವಿ ನಾವು ಯಾವ್ದೋ ಹಡಗು ಅನ್ಕೊಂಡು, ಆ ರೀತಿ ಏನಾದ್ರು, ಅಥವಾ ನಾವು ಅಮೆರಿಕ ಫೈರಿಂಗ್ ಮಾಡ್ಕೊಳ್ತಿದ್ವಿ, ಮಧ್ಯದಲ್ಲಿ ಸಿಗಾಕೊಳ್ತು, ನಮ್ಗೆ ಇಂಟೆನ್ಷನ್ ಇರಲಿಲ್ಲ, ತಡಿತೀವಿ ಹೊರತು ನಾವು ಹೊಡೆದಾಕಲ್ಲ ಭಾರತೀಯ ಹಡಗನ್ನ, ಆ ಮನಸ್ಥಿತಿಯಲ್ಲಿದ್ರೆ ಓಕೆ, ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಇರಾನ್ ಸಂಬಂಧಗಳನ್ನ ಸುಧಾರಿಸ್ಕೊಂಡು ಹೋಗ್ಬೋದು. ಆದ್ರೆ ಬೇಕು ಅಂತ ಹೊಡೆದು ಭಾರತದಂತ ಗೊತ್ತಿದ್ದು ಅಟ್ಯಾಕ್ ಮಾಡಿ ಅದನ್ನು ಮುಳುಗಿಸಿದೆ ಅಂದ್ರೆ ಇದು ಆತಂಕಕಾರಿ ಬೆಳವಣಿಗೆ ಅಷ್ಟೇ. ಸೊ ಎನಿಹೌ, ಈ ಒಂದು ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಎಲ್ಲರೂ ಬಚಾವಾಗಿದ್ದಾರೆ. ಬಟ್ ದೊಡ್ಡ ಹಡಗು, ಸರಕು ಸಾಗಣೆ ಮಾಡ್ತಿದ್ದ ದೊಡ್ಡ ಹಡಗು ಮುಳುಗಿ ಹೋಯ್ತು ಭಾರತದ್ದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.